Welcome to Devraj Shupra YouTube channel. I am Sujata Devraj. Third Standard English Santur textbook, Fun with Friends. Look at this picture. Picture reading. Look at this picture. Story. Here is a picture story is there. We can see here. Yes, here is a duck is there. Duck says, "Come dear hen, let's go to the village fair." Yes, here also the hen is there. All right, let me bring my chicks. Here, next one is, come, ducklings, let's go. We have reached the stream. I cannot swim. How shall we cross the stream? Yes, these are the pictures. Here, see here. Here, the duck and the hen are two friends. ಇಲ್ಲಿ ಡಕ್ ಮತ್ತು ಹೆಣ್ಣು ಟೂ ಫ್ರೆಂಡ್ಸ್. ಡಕ್ ಕಾಲ್ ದ ಹೆನ್ ಕಮ್ ಟು ಗೋ ಟು ದ ವಿಲೇಜ್ ಫೇರ್. ಡಕ್ ಏನು ಮಾಡುತ್ತೆ, ಹೆಣ್ಣನ್ನು ಕರೆಯುತ್ತೆ, ಬಾ ನಾವಿಬ್ಬರು ಕೂಡ ವಿಲೇಜ್ ಫೇರ್ಗೆ ಹೋಗೋಣ, ಹಳ್ಳಿ ಜಾತ್ರೆಗೆ ಹೋಗೋಣ ಅಂತೇಳಿ. ಇಯರ್ ದ ಡಕ್ ಈಸ್ ದೇರ್. ಹೌ ಮೆನಿ ಡಕ್ಲಿಂಗ್ಸ್ ಆರ್ ದೇರ್? ಎಸ್, ಸಿ ಇಯರ್. ಹೌ ಮೆನಿ ಡಕ್ಲಿಂಗ್ಸ್ ಆರ್ ದೇರ್? 1 2 how many chicks are there? 1 2 3 chicks are there. And also same like that, how many ducklings are there? Ducklings ಎಷ್ಟಿದೆ ಇಲ್ಲಿ ಹಾಗಾದರೆ? ಎಸ್, 1 2 3 ducklings are also there. Then they went to the village fair. They started to go to the village fair. Come ducklings, let's go. ನೆಕ್ಸ್ಟ್ ವಿ ಹ್ಯಾವ್ ದ ರೀಚ್ ದ ಸ್ಟ್ರೀಮ್. ಇಬ್ಬರು ಕೂಡ ಅಲ್ಲಿ ಒಂದು ತೊರೆಯನ್ನು ನೋಡ್ತಾರೆ, ರೀಚ್ ಆಗ್ತಾರೆ. ಅಲ್ಲಿ ಐ ಕ್ಯಾನಾಟ್ ಸ್ವಿಮ್, ಹೌ ಶಾಲ್ ವಿ ಕ್ರಾಸ್ ದ ರೋಡ್? ಆಸ್ಕ್ ಹೆನ್. ಹೆನ್ ಹೇಳುತ್ತೆ, ಹೆಂಗಪ್ಪ ಈ ರೋಡ್ನ ಈ ಸ್ಟ್ರೀಮ್ನ ಕ್ರಾಸ್ ಮಾಡಲಿ, ಏಕೆಂದರೆ ಸ್ಟ್ರೀಮನ್ನು ಈಜಲಿಕ್ಕೆ, ನಮಗೆ ನದಿ ಒಳಗೆ ಈಜಲಿಕ್ಕೆ, ಸ್ಟ್ರೀಮ್ ಒಳಗೆ ಈಜಲಿಕ್ಕೆ ಬರಲ್ಲ ಅಂತೇಳಿ ಹೇಳುತ್ತೆ. ಆಗ ಡಕ್ ಹೇಳುತ್ತೆ, ಐ ಹ್ಯಾವ್ ಎ ಪ್ಲ್ಯಾನ್. ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಏನಾದ್ರಾಗ ಅದರ ಪ್ಲ್ಯಾನ್? ವಾಟ್ ಈಸ್ ದ ಪ್ಲ್ಯಾನ್? ದ ಹೆನ್ ಸ್ಯಾಟ್ ಆ್ಯಂಡ್ ಡಕ್. ಹೆಣ್ಣು ಸ್ಯಾಟ್ ಮೇಲೆ ಕೂರುತ್ತೆ, ಡಕ್ ಮೇಲೆ ಕೂರುತ್ತೆ. ಆ್ಯಂಡ್ ಆಲ್ಸೋ 3 chicks ಆರ್ ಸ್ಯಾಟ್ ಆನ್ ಡಕ್ಲಿಂಗ್ಸ್. ಅಲ್ಲಿ 3 ಚಿಕ್ಸ್ ಅಂದರೆ ಕೋಳಿ ಮರಿಗಳೇನು ಮಾಡ್ತವೆ, ಡಕ್ಲಿಂಗ್ಸ್, ಬೇಬಿ ಡಕ್ಲಿಂಗ್ಸ್ ಮೇಲೆ ಕೂರ್ತವೆ. ದೆನ್ ದೇ ಕ್ರಾಸ್ ದ ರೋಡ್. ಹಿಯರ್ ಆರ್ ಸಮ್ ಕ್ವಶನ್ಸ್ ಆರ್ ದೇರ್. For these 6 questions, we can see the answer. See here, the answer is there. How many ducklings and chicks can see in the picture? Picture ಅಲ್ಲಿ ನೀವು ಎಷ್ಟು ಡಕ್ಲಿಂಗ್ಸ್ ಅನ್ನು ನೋಡ್ತೀರಾ, ಎಷ್ಟು ಚಿಕ್ಸ್ ಅನ್ನು ನೋಡ್ತೀರಾ? There are 3 ducklings. See here, there are 3 ducklings. 3 ಡಕ್ಲಿಂಗ್ಸ್ ಇದೆ. ಅದೇ ರೀತಿ 3 ಚಿಕ್ಸ್ ಇದೆ. ಸ್ವಿಮ್ಮಿಂಗ್ ಅಕ್ರಾಸ್ ದ ಸ್ಟ್ರೀಮ್ ಅಲಾಂಗ್ ವಿತ್ ಮದರ್ ಡಕ್ ಅಂಡ್ ದ ಮದರ್ hen. This is the answer for the first question. Next one is, the duck and hen, are they friends? How do you know? ಡಕ್ಕು ಮತ್ತು ಹೆಣ್ಣು ಫ್ರೆಂಡ್ಸಾ? ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಅದರಿಂದ ಹಾಗೆ ಅಂತ? ಎಸ್, ದೇ ಆರ್ ಫ್ರೆಂಡ್ಸ್. ವಿ ನೋ ದಿಸ್ ಬಿಕಾಸ್ ದೇ ಇನ್ವೈಟ್ ಈಚ್ ಅದರ್ ಟು ಗೋ ಟು ದ ವಿಲೇಜ್ ಫೇರ್ ಫಾರ್ ದ ನೆಕ್ಸ್ಟ್ ಟುಗೆದರ್. ನೆಕ್ಸ್ಟ್, furthermore, when the hen expressed that she cannot swim, the duck quickly creates a plan to help her cross the stream safely. Yes, here the duck invite the hen and their babies to go to the village fair. ಡಕ್ ಏನು ಮಾಡುತ್ತೆ, ಬಾತುಕೋಳಿ ಏನು ಮಾಡುತ್ತೆ, ಹೆಣ್ಣು ಮತ್ತು ಅದರ ಮರಿಗಳನ್ನ ಜಾತ್ರೆಗೆ ಹೋಗೋಣ ಬಾ ಅಂತೇಳಿ ಕರೆಯುತ್ತೆ. ಅದು ಆ ಹೆಣ್ಣಿಗೆ ಮತ್ತು ಅದರ ಮರಿಗಳಿಗೆ ಅಲ್ಲಿ ಈಜಕ್ಕಾಗದಂತಹ ಸಂದರ್ಭದಲ್ಲಿ ಅವುಗಳ ಮೇಲೆ ಕೂರಿಸ್ಕೊಂಡು ಅವು ಸೇಫಾಗಿ ಸ್ಟ್ರೀಮನ್ನು ದಾಟ್ತವೆ. ಇದರಿಂದ ಗೊತ್ತಾಗುತ್ತೆ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಂತೇಳಿ. ನೆಕ್ಸ್ಟ್, ಹೌ ಡಿಡ್ ದ ಹೆನ್ ಆ್ಯಂಡ್ ಚಿಕ್ಸ್ ಕ್ರಾಸ್ ದ ಸ್ಟ್ರೀಮ್? ಹೇಗೆ ಹೆಣ್ಣು ಮತ್ತು ಚಿಕ್ಕು ಕ್ರಾಸ್ ಮಾಡಿದ್ವು ಸ್ಟ್ರೀಮ್ನ? ದ ಮದರ್ ಹೆನ್ ಸ್ಯಾಟ್ ಆನ್ ದ ಮದರ್ ಡಕ್ಸ್ ಬ್ಯಾಕ್. ತಾಯಿ ಕೋಳಿ ಏನು ಮಾಡುತ್ತೆ, ತಾಯಿ ಡಕ್ ಮೇಲೆ, ಬಾತುಕೋಳಿ ಮೇಲೆ ಕೂರುತ್ತೆ. ಆ್ಯಂಡ್ ಈಚ್ ಸ್ಮಾಲ್ ಚಿಕ್ ಸ್ಯಾಟ್ ಆನ್ ಡಕ್ಲಿಂಗ್ಸ್ ಬ್ಯಾಕ್. ಇನ್ನು ಸಣ್ಣ ಸಣ್ಣ ಮರಿಗಳೆಲ್ಲ ಬಾತುಕೋಳಿಯ ಮರಿಗಳ ಮೇಲೆ ಕೂರ್ತವೆ. ದ ಡಕ್ಸ್ ದೆನ್ ಸ್ವ್ಯಾಮ್ ಅಕ್ರಾಸ್ ದ ವಾಟರ್ ಕ್ಯಾರಿಯಿಂಗ್ ದೆಮ್ ಸೇಫ್ಲಿ ಟು ದ ಅದರ್ ಸೈಡ್. ಎಸ್, ಅವರೆಲ್ಲ ಅಂದರೆ ಡಕ್ ಮೇಲೆ ಹೆಣ್ಣು ಕೂರುತ್ತೆ, ಡಕ್ಲಿಂಗ್ಸ್ ಮೇಲೆ ಚಿಕ್ಸ್ ಕೂರ್ತವೆ, ಅವು ಕ್ರಾಸ್ ಮಾಡ್ತವೆ ರೋಡನ್ನು ತುಂಬ ಸುರಕ್ಷಿತವಾಗಿ. ನೆಕ್ಸ್ಟ್, ಹ್ಯಾವ್ ಯು ಎವರ್ ಹೆಲ್ಪ್ಡ್ ಯುವರ್ ಫ್ರೆಂಡ್? ಹೌ ಡಿಡ್ ಯು ಹೆಲ್ಪ್? ನೀನು ಯಾವಾಗಲಾದರೂ ಕೂಡ ನಿನ್ನ ಫ್ರೆಂಡ್ಗೆ ಸಹಾಯ ಮಾಡಿದೆಯಾ? ಎಸ್,
ಐ ಹ್ಯಾವ್ ಹೆಲ್ಪ್ಡ್ ಮೈ ಫ್ರೆಂಡ್. ನಾನು ನನ್ನ ಫ್ರೆಂಡ್ಗೆ ಸಹಾಯ ಮಾಡಿದ್ದೀನಿ. ಹೇಗೆ ಸಹಾಯ ಮಾಡಿದ್ದೀರಾ ಹಾಗಾದರೆ? ಫಾರ್ ಎಕ್ಸಾಂಪಲ್, ಐ ಶೇರ್ಡ್ ಮೈ ಕ್ರೇಯಾನ್ಸ್ ವಿತ್ ಮೈ ಕ್ಲಾಸ್ಮೇಟ್ ಡ್ಯೂರಿಂಗ್ ಡ್ರಾಯಿಂಗ್ ಕ್ಲಾಸ್ ವೆನ್ ದೇ ಫಾರ್ ಗಾಟ್ ಟು ಬ್ರಿಂಗ್ ದೇರ್ಸ್ ಫ್ರಮ್ ಹೋಮ್. ಮನೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ಬಿಟ್ಟು ಹೋಗ್ತೀವಿ, ಆಗ ನಾವು ನಮ್ಮ ಫ್ರೆಂಡ್ಸ್ ಜೊತೆ ನಾವು ಶೇರ್ ಮಾಡ್ಕೋತೀವಿ. ಹಾಗಾದರೆ ಇಲ್ಲಿ ಮಕ್ಕಳು ಏನು ಶೇರ್ ಮಾಡ್ತಾರೆ? ಕ್ರೇಯಾನ್ ಶೇರ್ ಮಾಡ್ತಾರೆ. ಆಮೇಲೆ ಡ್ರಾಯಿಂಗ್ ಕ್ಲಾಸಲ್ಲಿ ಮರ್ತೋಗಿರೋದ್ರಿಂದ ಕ್ರೇಯಾನ್ಸನ್ನು ಕೂಡ ಅವರು ಶೇರ್ ಮಾಡ್ಬೋದು. ನೆಕ್ಸ್ಟ್, ಡಿಡ್ ಯು ಫೀಲ್ ಹ್ಯಾಪಿ ಟು ಹೆಲ್ಪ್ ಯುವರ್ ಫ್ರೆಂಡ್? ಹಾಗಾದರೆ ನಿನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡಲಿಕ್ಕೆ ನಿನಗೆ ತುಂಬ ಖುಷಿನಾ? ಎಸ್ ಇಟ್ ಮೇಡ್ ಫೀಲ್ ವೆರಿ ಹ್ಯಾಪಿ, ಕೈಂಡ್ ಆ್ಯಂಡ್ ಪ್ರೌಡ್ ಟು ಸಿ ಅ ಬಿಗ್ ಸ್ಮೈಲ್ ಆನ್ ಮೈ ಫ್ರೆಂಡ್ಸ್ ಫೇಸ್. ಹೌದು, ನಾನು ನನ್ನ ಗೆಳತಿಯರಿಗೆ ನಾನು ತುಂಬ ಹೆಲ್ಪ್ ಮಾಡ್ತೀನಿ. ಯಾಕೆಂದರೆ ಅವರ ನಗುಮುಖವನ್ನು ನೋಡಬೇಕು ಅಂತೇಳಿ ನನಗೆ ತುಂಬ ಆಸೆ, ಖುಷಿಯಾಗಿರಬೇಕು ಅಂತ ಆಸೆ ಪಡ್ತೀವಿ ಅಂತೇಳಿ. ಎಸ್, ಹಿಯರ್ ಮ್ಯಾಚ್ ದ ಫಾಲೋಯಿಂಗ್ ಅನಿಮಲ್ಸ್ ವಿತ್ ದೇರ್ ಯಂಗ್ ಒನ್. ಇಲ್ಲಿ ಯಂಗ್ ಒನ್ನ ಫಾಲೋಯಿಂಗ್ ಅನಿಮಲ್ಸ್ ಜೊತೆ ಅದರ ಯಂಗ್ ಒನ್ನ ಯಾವ ರೀತಿ ಮ್ಯಾಚ್ ಮಾಡೋದು ಅಂತೇಳಿ. ಹಿಯರ್ ದೇ ಗೇವ್ ದ ಅನಿಮಲ್ಸ್ ಆ್ಯಂಡ್ ಹಿಯರ್ ದೇ ಗೇವ್ ದ ಬೇಬೀಸ್. Animals and their babies. We can match the animals and their babies. Yes, we will see the answer now. Yes, baby of a duck we call ducklings. ನಾವು ಬೇಬಿ ಆಫ್ ಎ ಡಕ್ನ ನಾವೇನಂತ ಕರಿತೀವಿ? ಡಕ್ಲಿಂಗ್ಸ್ ಅಂತೀವಿ. ಬಾತುಕೋಳಿಯ ಮರಿಗಳಿಗೆ ಡಕ್ಲಿಂಗ್ಸ್. ಬೇಬಿ ಆಫ್ ಎ ಹೆನ್ ವಿ ಕಾಲ್ ಚಿಕ್. ಅಂದರೆ ಕೋಳಿಯ ಮರಿಗಳಿಗೆ ಚಿಕ್ ಅಂತ ಹೇಳ್ತೀವಿ. ಬೇಬಿ ಆಫ್ ಎ ಕೌ ವಿ ಕಾಲ್ ಕಾಫ್. ಅಂದರೆ ಹಸುವಿನ ಕರುಗೆ ಏನಂತ ಹೇಳ್ತೀವಿ ನಾವು? ಅದನ್ನ ಕಾಫ್. ನೆಕ್ಸ್ಟ್ ಒನ್ ಈಸ್ ಬೇಬಿ ಆಫ್ ಎ ಕ್ಯಾಟ್ ಈಸ್ ಕಿಟನ್. ಅಂದರೆ ಬೆಕ್ಕಿನ ಮರಿಗಳಿಗೆ ಕಿಟನ್ ಅಂತ ಹೇಳ್ತೀವಿ. ಬೇಬಿ ಆಫ್ ಎ ಡಾಗ್ ಈಸ್ ಪಪ್ಪಿ. ಅಂದರೆ ಡಾಗ್ನ ಮರಿಗೆ ನಾವೇನಂತ ಹೇಳ್ತೀವಿ? ಪಪ್ಪಿ ಅಂತೇಳಿ ಕರಿತೀವಿ. ದಿಸ್ ಈಸ್ ಆಲ್ ಫಾರ್ ಅಬೌಟ್ ದ ಮ್ಯಾಚ್ ದ ಫಾಲೋಯಿಂಗ್ ಅನಿಮಲ್ಸ್ ವಿತ್ ದೇರ್ ಫ್ರೆಂಡ್ಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಪಿಕ್ಚರ್ ರೀಡಿಂಗ್. ಇದುವರೆಗೂ ಕೂಡ ನೀವು ದೇವರಾಜು ಶುಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.